ಅನ್ನುವಂತ ವಿಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಕೂಡ ಈ ಕೆಪಿಸಿಸಿ ಕದನ ಇದೆಯಲ್ಲ ಇದು ಇನ್ನೂ ಕೂಡ ಶಮನ ಆಗಿಲ್ಲ. ಕೆಪಿಸಿಸಿ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಬದಲಿಗೆ ಈಗ ಪಟ್ಟು ಮುಂದುವರೆದಿದೆ. ಡಿಕೆ ಶಿವಕುಮಾರ್ ಅವರನ್ನ ಬದಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಬಹಳ ಹಿಂದಿನಿಂದಲೂ ಕೂಡ ಆಗ್ತಾ ಇದೆ. ಈಗ ಪಟ್ಟಾಭಿಷೇಕ ಆದ್ರೆ ರಾಜ್ಯ ಪ್ರವಾಸಕ್ಕೆ ರಣತಂತ್ರವನ್ನ ಈಗ ಮಾಡ್ತಾ ಇರೋದು. ಪಕ್ಷ ಸಂಘಟನೆಗೆ ಸಾಹುಕಾರ್ ಬಿಗ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ರಾಜ್ಯ ಪ್ರವಾಸಕ್ಕೆ ಹೊಸ ಹೆಲಿಕಾಪ್ಟರ್ ಖರೀದಿ ಮಾಡಿದ್ದಾರೆ. 20 ಕೋಟಿ ವೆಚ್ಚದಲ್ಲಿ ಹೊಸ ಹೆಲಿಕಾಪ್ಟರ್ ಖರೀದಿ. 6 ಆಸನಗಳಿರುವಂತಹ 6 ಸೀಟೆಡ್ ಡಬಲ್ ಇಂಜಿನ್ ಹೆಲಿಕಾಪ್ಟರ್ ಖರೀದಿ ಮಾಡಿದ್ದಾರೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಗಮನಿಸ್ತಾ ಇದೀವಲ್ಲ ಫೋಟೋದಲ್ಲಿ, ರಾಜ್ಯದ ಉದ್ದ ಅಗಲಕ್ಕೂ ಸಂಚರಿಸೋದಕ್ಕೆ ಹೆಲಿಕಾಪ್ಟರ್ ಖರೀದಿಯನ್ನ ಮಾಡಿದ್ದಾರೆ. ಕೆಪಿಸಿಸಿ ಕುರ್ಚಿ ಸಿಗೋದಕ್ಕೂ ಮುನ್ನವೇ ಈ ರಂಗ ತಾಲೀಮು ಎಲ್ಲವೂ ಕೂಡ ನಡೀತಾ ಇದೆ. ಇದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಕೆಪಿಸಿಸಿ ಪಟ್ಟ ಸಿಗಬೇಕು ಅಥವಾ ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರಗಳು, ಆಗ್ರಹಗಳು ಬಹಳ ಹಿಂದಿನಿಂದಲೂ ಕೂಡ ನಡೀತಾ ಇದ್ವು. ಅದರ ಜೊತೆಯಲ್ಲಿ ಅದನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದ್ವು. ಕಾಂಪಿಟೇಷನ್ ಬಹಳ ಇದೆ. ಆದರೆ ಈಗ ಸತೀಶ್ ಜಾರಕಿಹೊಳಿ ಅವರ ಈ ಹೆಲಿಕಾಪ್ಟರ್ ಖರೀದಿ ಇದೆಯಲ್ಲ ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅವರ ಮುಂದಿನ ನಡೆ ಏನಿರಬಹುದು ಅನ್ನುವಂಥದ್ದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಅನ್ನುವಂಥ ವಿಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಕೂಡ ಈ ಕೆಪಿಸಿಸಿ ಕದನ ಇದೆಯಲ್ಲ ಇದು ಇನ್ನೂ ಕೂಡ ಶಮನ ಆಗಿಲ್ಲ. ಕೆಪಿಸಿಸಿ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಬದಲಿಗೆ ಈಗ ಪಟ್ಟು ಮುಂದುವರೆದಿದೆ. ಡಿಕೆ ಶಿವಕುಮಾರ್ ಅವರನ್ನ ಬದಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಬಹಳ ಹಿಂದಿನಿಂದಲೂ ಕೂಡ ಆಗ್ತಾ ಇದೆ. ಈಗ ಪಟ್ಟಾಭಿಷೇಕ ಆದ್ರೆ ರಾಜ್ಯ ಪ್ರವಾಸಕ್ಕೆ ರಣತಂತ್ರವನ್ನ ಈಗ ಮಾಡ್ತಾ ಇರೋದು. ಪಕ್ಷ ಸಂಘಟನೆಗೆ ಸಾಹುಕಾರ್ ಬಿಗ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ರಾಜ್ಯ ಪ್ರವಾಸಕ್ಕೆ ಹೊಸ ಹೆಲಿಕಾಪ್ಟರ್ ಖರೀದಿ ಮಾಡಿದ್ದಾರೆ. 20 ಕೋಟಿ ವೆಚ್ಚದಲ್ಲಿ ಹೊಸ ಹೆಲಿಕಾಪ್ಟರ್ ಖರೀದಿ. 6 ಆಸನಗಳಿರುವಂತಹ 6 ಸೀಟೆಡ್ ಡಬಲ್ ಇಂಜಿನ್ ಹೆಲಿಕಾಪ್ಟರ್ ಖರೀದಿ ಮಾಡಿದ್ದಾರೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಗಮನಿಸ್ತಾ ಇದೀವಲ್ಲ ಫೋಟೋದಲ್ಲಿ, ರಾಜ್ಯದ ಉದ್ದ ಅಗಲಕ್ಕೂ ಸಂಚರಿಸೋದಕ್ಕೆ ಹೆಲಿಕಾಪ್ಟರ್ ಖರೀದಿಯನ್ನ ಮಾಡಿದ್ದಾರೆ. ಕೆಪಿಸಿಸಿ ಕುರ್ಚಿ ಸಿಗೋದಕ್ಕೂ ಮುನ್ನವೇ ಈ ರಂಗ ತಾಲೀಮು ಎಲ್ಲವೂ ಕೂಡ ನಡೀತಾ ಇದೆ. ಇದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಕೆಪಿಸಿಸಿ ಪಟ್ಟ ಸಿಗಬೇಕು ಅಥವಾ ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರಗಳು, ಆಗ್ರಹಗಳು ಬಹಳ ಹಿಂದಿನಿಂದಲೂ ಕೂಡ ನಡೀತಾ ಇದ್ವು. ಅದರ ಜೊತೆಯಲ್ಲಿ ಅದನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದ್ವು. ಕಾಂಪಿಟೇಷನ್ ಬಹಳ ಇದೆ. ಆದರೆ ಈಗ ಸತೀಶ್ ಜಾರಕಿಹೊಳಿ ಅವರ ಈ ಹೆಲಿಕಾಪ್ಟರ್ ಖರೀದಿ ಇದೆಯಲ್ಲ ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅವರ ಮುಂದಿನ ನಡೆ ಏನಿರಬಹುದು ಅನ್ನುವಂಥದ್ದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಅನ್ನುವಂಥ ವಿಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಕೂಡ ಈ ಕೆಪಿಸಿಸಿ ಕದನ ಇದೆಯಲ್ಲ ಇದು ಇನ್ನೂ ಕೂಡ ಶಮನ ಆಗಿಲ್ಲ. ಕೆಪಿಸಿಸಿ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಬದಲಿಗೆ ಈಗ ಪಟ್ಟು ಮುಂದುವರೆದಿದೆ. ಡಿಕೆ ಶಿವಕುಮಾರ್ ಅವರನ್ನ ಬದಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಬಹಳ ಹಿಂದಿನಿಂದಲೂ ಕೂಡ ಆಗ್ತಾ ಇದೆ. ಈಗ ಪಟ್ಟಾಭಿಷೇಕ ಆದ್ರೆ ರಾಜ್ಯ ಪ್ರವಾಸಕ್ಕೆ ರಣತಂತ್ರವನ್ನ ಈಗ ಮಾಡ್ತಾ ಇರೋದು. ಪಕ್ಷ ಸಂಘಟನೆಗೆ ಸಾಹುಕಾರ್ ಬಿಗ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ರಾಜ್ಯ ಪ್ರವಾಸಕ್ಕೆ ಹೊಸ ಹೆಲಿಕಾಪ್ಟರ್ ಖರೀದಿ ಮಾಡಿದ್ದಾರೆ. 20 ಕೋಟಿ ವೆಚ್ಚದಲ್ಲಿ ಹೊಸ ಹೆಲಿಕಾಪ್ಟರ್ ಖರೀದಿ. 6 ಆಸನಗಳಿರುವಂತಹ 6 ಸೀಟೆಡ್ ಡಬಲ್ ಇಂಜಿನ್ ಹೆಲಿಕಾಪ್ಟರ್ ಖರೀದಿ ಮಾಡಿದ್ದಾರೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಗಮನಿಸ್ತಾ ಇದೀವಲ್ಲ ಫೋಟೋದಲ್ಲಿ, ರಾಜ್ಯದ ಉದ್ದ ಅಗಲಕ್ಕೂ ಸಂಚರಿಸೋದಕ್ಕೆ ಹೆಲಿಕಾಪ್ಟರ್ ಖರೀದಿಯನ್ನ ಮಾಡಿದ್ದಾರೆ. ಕೆಪಿಸಿಸಿ ಕುರ್ಚಿ ಸಿಗೋದಕ್ಕೂ ಮುನ್ನವೇ ಈ ರಂಗ ತಾಲೀಮು ಎಲ್ಲವೂ ಕೂಡ ನಡೀತಾ ಇದೆ. ಇದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಕೆಪಿಸಿಸಿ ಪಟ್ಟ ಸಿಗಬೇಕು ಅಥವಾ ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರಗಳು, ಆಗ್ರಹಗಳು ಬಹಳ ಹಿಂದಿನಿಂದಲೂ ಕೂಡ ನಡೀತಾ ಇದ್ವು. ಅದರ ಜೊತೆಯಲ್ಲಿ ಅದನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದ್ವು. ಕಾಂಪಿಟೇಷನ್ ಬಹಳ ಇದೆ. ಆದರೆ ಈಗ ಸತೀಶ್ ಜಾರಕಿಹೊಳಿ ಅವರ ಈ ಹೆಲಿಕಾಪ್ಟರ್ ಖರೀದಿ ಇದೆಯಲ್ಲ ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅವರ ಮುಂದಿನ ನಡೆ ಏನಿರಬಹುದು ಅನ್ನುವಂಥದ್ದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು.
ಎನ್ನುವಂತ ವಿಚಾರ. ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಕೂಡ ಈ ಕೆಪಿಸಿಸಿ ಕದನ ಇದೆಯಲ್ಲ, ಇದು ಇನ್ನೂ ಕೂಡ ಶಮನ ಆಗಿಲ್ಲ. ಕೆಪಿಸಿಸಿ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಬದಲಿಗೆ ಈಗ ಪಟ್ಟು ಮುಂದುವರೆದಿದೆ. ಡಿಕೆ ಶಿವಕುಮಾರ್ ಅವರನ್ನ ಬದಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಬಹಳ ಹಿಂದಿನಿಂದಲೂ ಕೂಡ ಆಗ್ತಾ ಇದೆ. ಈಗ ಪಟ್ಟಾಭಿಷೇಕ ಆದ್ರೆ ರಾಜ್ಯ ಪ್ರವಾಸಕ್ಕೆ ರಣತಂತ್ರವನ್ನ ಈಗ ಮಾಡ್ತಾ ಇರೋದು. ಪಕ್ಷ ಸಂಘಟನೆಗೆ ಸಾಹುಕಾರ್ ಬಿಗ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ರಾಜ್ಯ ಪ್ರವಾಸಕ್ಕೆ ಹೊಸ ಹೆಲಿಕಾಪ್ಟರ್ ಖರೀದಿ ಮಾಡಿದ್ದಾರೆ. 20 ಕೋಟಿ ವೆಚ್ಚದಲ್ಲಿ ಹೊಸ ಹೆಲಿಕಾಪ್ಟರ್ ಖರೀದಿ. 6 ಆಸನಗಳಿರುವಂತಹ 6 ಸೀಟೆಡ್ ಡಬಲ್ ಇಂಜಿನ್ ಹೆಲಿಕಾಪ್ಟರ್ ಖರೀದಿ ಮಾಡಿದ್ದಾರೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಗಮನಿಸ್ತಾ ಇದೀವಲ್ಲ ಫೋಟೋದಲ್ಲಿ, ರಾಜ್ಯದ ಉದ್ದ ಅಗಲಕ್ಕೂ ಸಂಚರಿಸೋದಕ್ಕೆ ಹೆಲಿಕಾಪ್ಟರ್ ಖರೀದಿಯನ್ನ ಮಾಡಿದ್ದಾರೆ. ಕೆಪಿಸಿಸಿ ಕುರ್ಚಿ ಸಿಗೋದಕ್ಕೂ ಮುನ್ನವೇ ಈ ರಂಗ ತಾಲೀಮು ಎಲ್ಲವೂ ಕೂಡ ನಡೀತಾ ಇದೆ. ಇದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಕೆಪಿಸಿಸಿ ಪಟ್ಟ ಸಿಗಬೇಕು ಅಥವಾ ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರಗಳು, ಆಗ್ರಹಗಳು ಬಹಳ ಹಿಂದಿನಿಂದಲೂ ಕೂಡ ನಡೀತಾ ಇದ್ವು. ಅದರ ಜೊತೆಯಲ್ಲಿ ಅದನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದ್ವು. ಕಾಂಪಿಟೇಷನ್ ಬಹಳ ಇದೆ. ಆದರೆ ಈಗ ಸತೀಶ್ ಜಾರಕಿಹೊಳಿ ಅವರ ಈ ಹೆಲಿಕಾಪ್ಟರ್ ಖರೀದಿ ಇದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅವರ ಮುಂದಿನ ನಡೆ ಏನಿರಬಹುದು ಅನ್ನುವಂಥದ್ದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಎನ್ನುವಂತ ವಿಚಾರ. ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಕೂಡ ಈ ಕೆಪಿಸಿಸಿ ಕದನ ಇದೆಯಲ್ಲ, ಇದು ಇನ್ನೂ ಕೂಡ ಶಮನ ಆಗಿಲ್ಲ. ಕೆಪಿಸಿಸಿ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಬದಲಿಗೆ ಈಗ ಪಟ್ಟು ಮುಂದುವರೆದಿದೆ. ಡಿಕೆ ಶಿವಕುಮಾರ್ ಅವರನ್ನ ಬದಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಬಹಳ ಹಿಂದಿನಿಂದಲೂ ಕೂಡ ಆಗ್ತಾ ಇದೆ. ಈಗ ಪಟ್ಟಾಭಿಷೇಕ ಆದ್ರೆ ರಾಜ್ಯ ಪ್ರವಾಸಕ್ಕೆ ರಣತಂತ್ರವನ್ನ ಈಗ ಮಾಡ್ತಾ ಇರೋದು. ಪಕ್ಷ ಸಂಘಟನೆಗೆ ಸಾಹುಕಾರ್ ಬಿಗ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ರಾಜ್ಯ ಪ್ರವಾಸಕ್ಕೆ ಹೊಸ ಹೆಲಿಕಾಪ್ಟರ್ ಖರೀದಿ ಮಾಡಿದ್ದಾರೆ. 20 ಕೋಟಿ ವೆಚ್ಚದಲ್ಲಿ ಹೊಸ ಹೆಲಿಕಾಪ್ಟರ್ ಖರೀದಿ. 6 ಆಸನಗಳಿರುವಂತಹ 6 ಸೀಟೆಡ್ ಡಬಲ್ ಇಂಜಿನ್ ಹೆಲಿಕಾಪ್ಟರ್ ಖರೀದಿ ಮಾಡಿದ್ದಾರೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಗಮನಿಸ್ತಾ ಇದೀವಲ್ಲ ಫೋಟೋದಲ್ಲಿ, ರಾಜ್ಯದ ಉದ್ದ ಅಗಲಕ್ಕೂ ಸಂಚರಿಸೋದಕ್ಕೆ ಹೆಲಿಕಾಪ್ಟರ್ ಖರೀದಿಯನ್ನ ಮಾಡಿದ್ದಾರೆ. ಕೆಪಿಸಿಸಿ ಕುರ್ಚಿ ಸಿಗೋದಕ್ಕೂ ಮುನ್ನವೇ ಈ ರಂಗ ತಾಲೀಮು ಎಲ್ಲವೂ ಕೂಡ ನಡೀತಾ ಇದೆ. ಇದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಕೆಪಿಸಿಸಿ ಪಟ್ಟ ಸಿಗಬೇಕು ಅಥವಾ ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರಗಳು, ಆಗ್ರಹಗಳು ಬಹಳ ಹಿಂದಿನಿಂದಲೂ ಕೂಡ ನಡೀತಾ ಇದ್ವು. ಅದರ ಜೊತೆಯಲ್ಲಿ ಅದನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದ್ವು. ಕಾಂಪಿಟೇಷನ್ ಬಹಳ ಇದೆ. ಆದರೆ ಈಗ ಸತೀಶ್ ಜಾರಕಿಹೊಳಿ ಅವರ ಈ ಹೆಲಿಕಾಪ್ಟರ್ ಖರೀದಿ ಇದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅವರ ಮುಂದಿನ ನಡೆ ಏನಿರಬಹುದು ಅನ್ನುವಂಥದ್ದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು.